Heartily welcome to Acharya Knowledge World. I am your SM. Today we will discuss trigonometric standard angles. Trigonometric standard angles. What is meant by a standard angle? Standard angle ಅಂತಂದ್ರೆ 0, 30 degree, 60 degree, 45 degree, 90 degree ಇವೆಲ್ಲ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂತ ಅಂತಾರೆ. ಟ್ರಿಗ್ನೋಮೆಟ್ರಿ ಒಳಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಹೆಂಗೆ ಬರ್ತದೆ? ಥೀಟಾ ಅಂತ ನಾವೇನು ತೊಗೋತೀವಿ, ಈ ಥೀಟಾಕ್ಕೆ ಒಂದು ವ್ಯಾಲ್ಯೂ ಕೊಡ್ತಾರೆ ಅಥವಾ ಒಂದು ಆ್ಯಂಗಲ್ ಕೊಡ್ತಾರೆ. ಇದು ಆ್ಯಂಗಲ್ ಇಷ್ಟು ಡಿಗ್ರಿ ಅದ, ಈ ಡಿಗ್ರಿ ಒಳಗೆ ಹಿಂಗದ, ಹಂಗಾರೆ ಇದನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಹಂಗಾರೆ ಆ ಥೀಟಾದ ವ್ಯಾಲ್ಯೂ 0, 30, 45, 60, 90 ಅಂತ ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಉಪಯೋಗ ಮಾಡ್ತಾರೆ. ಆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗೆ ಒಂದೊಂದು ರೇಷಿಯೋಕ್ಕೂ ಒಂದೊಂದು ಬೇರೆ ಬೇರೆ ಅವು ಏನೇನಂತಂದ್ರೆ ಸೈನ್ 0 is 0, ಸೈನ್ 30 half, sin 45 1 upon root 2, sin 60 root 3 by 2, sin 90 1, cos 0 1, cos 30 root 3 by 2, cos 45 1 upon root 2, cos 60 half, cos 90 0, tan 0 0, tan 30 1 upon root 3, tan 45 1, tan 60 root 3, tan 90 not defined. ನಾಟ್ ಡಿಫೈನ್ಡ್ ಅಂತಂದರೆ ಅದು ಹೇಳಿಕ್ಕೆ ಬರೋಂಗಿಲ್ಲ. ಕೊಸೆಕ್ 0 ನಾಟ್ ಡಿಫೈನ್ಡ್, ಕೊಸೆಕ್ 32, ಕೊಸೆಕ್ 45 ರೂಟ್ 2, ಕೊಸೆಕ್ 60 2 ಅಪಾನ್ ರೂಟ್ 3, ಕೊಸೆಕ್ 90 1, ಸೆಕ್ 0 1, ಸೆಕ್ 32 ಬೈ ರೂಟ್ 3, ಸೆಕ್ 45 ರೂಟ್ 2, ಸೆಕ್ 60 ರೂಟ್ 2, ಸೆಕ್ 90 ನಾಟ್ ಡಿಫೈನ್ಡ್, ಕಾಟ್ 0 ನಾಟ್ ಡಿಫೈನ್ಡ್, ಕಾಸ್ 30 ರೂಟ್ 3, ಕಾಟ್ 45 1, cot 60 1 upon root 3, cot 90 0. How to remember these all the standard angles with the easiest way? ಅದನ್ನು ತಿಳ್ಕೊಳ್ಳೋಣ. ಈಗ ಹೆಂಗೆ ಇದನ್ನೆಲ್ಲ ಹೆಂಗೆ ರಿಮೆಂಬರ್ ಮಾಡ್ಕೋಬೇಕು ಅಂತ. ಈಗ ಇಷ್ಟಿಷ್ಟು ವ್ಯಾಲ್ಯೂ ಇದೆ. ಸೈನ್ 0 ಅಂತಂದರೆ 0 ಆಗ್ತದೆ. ಸೈನ್ 30 ಹಾಫ್ ಅಂದರೆ ಈ ಥೀಟಾದಿದು ವ್ಯಾಲ್ಯೂ, ಇವು ಥೀಟಾಗಳು. ಥೀಟಾಕ್ಕೆ ಇದೊಂದು ಡಿಗ್ರಿ ಕೊಟ್ಟಿರ್ತಾರೆ, ಆ ಡಿಗ್ರಿ ವ್ಯಾಲ್ಯೂ ಇವೆಲ್ಲ. ಸೈನ್ 0 ಕೊಟ್ರೆ ಅಂದರೆ 0 ಇರ್ತದೆ, ಸೈನ್ 30 ಕೊಟ್ರೆ ಅಂದರೆ ಹಾಫ್ ಅಂತ ತೊಗೋಬೇಕು, ಸೈನ್ 45 ಅಂದರೆ 1 ಅಪಾನ್ ರೂಟ್ 2, ಹಿಂಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಇವನ್ನ. ಸೊ ವಿ ವಾಂಟ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸೊ ದೇ ಹ್ಯಾವ್ ಗಿವನ್ ದ್ಯಾಟ್ ದ ಥೀಟಾಸ್ according to the 0, 30, 45, 60, 90 as the standard angles, and they have given the value as sin 0 0, sin 30 half, as all the 6 ratios: sin, cos, tan, cosec, sec, cot. So now we will remember how to remember these all things with the only one value, that is sin theta value. Sin theta value ಅನ್ನು ತಗೊಂಡು ಅಷ್ಟು ವ್ಯಾಲ್ಯೂವನ್ನು ಹೆಂಗೆ ತೆಗಿಬೇಕು ಅಂತ ನೋಡೋಣ. For remembering all ratios angles we should remember sin, only sin. ಬರೀ sin 0 ಇದಿಷ್ಟು ನೆನಪಿದ್ರೆ ಉಳ್ಕಿದ್ದೆಲ್ಲ ಬರ್ಲಿಕ್ಕೆ ಬರ್ತದೆ. ಅಂದರೆ ಹೆಂಗೆ ಬರಿಬೇಕಂತಂದ್ರೆ sin 0 0, sin 30 half, sin 45 1 by root 2, sin 60 root 3 by 2, sin 90 1. We should remember this ratio according to standard angles. Now this ಉಲ್ಟಾ, ಇದೇನು ಉಲ್ಟಾ ಅದ ವೈಸ್ ವರ್ಸ ಏನು ಬರ್ತದೆ, ಇದು ಇಲ್ಲಿಂದ ಇಲ್ಲಿ ಚಲೋ ಆಗ್ತದೆ ಕಾಸಿಗೆ. ಕಾಸ್ 90 ವ್ಯಾಲ್ಯೂ ಕಾಸ್ 0 ಇಂದ ಚಲೋ ಆಗ್ತದೆ. ಕಾಸ್ 0 1, ಕಾಸ್ 30 ರೂಟ್ 3 by 2, ಕಾಸ್ 45 1 ಅಪಾನ್ ರೂಟ್ 2, ಕಾಸ್ 60 ಅಂದರೆ ಸೈನ್ 30 ಹಾಫ್, ಕಾಸ್ 90 0. ಇದು ಸೇಮ್ ಉಲ್ಟಾ ಹಿಂಗೆ ತೊಗೊಂಡು ಸೈನಕ್ಕೆ ಹಿಂಗೆ ಹೋಗಿದ್ವಿ, ಕಾಸಕ್ಕೆ ಇಲ್ಲಿಂದ ಹಿಂಗೆ ಚಲೋ ಮಾಡೋದು. ಇಷ್ಟ ಉಲ್ಟಾ, ಇದ್ರ ಪೂರ್ತಿ ಉಲ್ಟಾ ಬರೆದು ಬಿಟ್ರೆ ಕಾಸದ ವ್ಯಾಲ್ಯೂ ಸಿಕ್ಬಿಡ್ತು. ಈಗ ಮೊದಲಿಗೆ ನಾವು ರೇಷಿಯೋ ಹೇಳ್ಬೇಕಾದ್ರೆ ಟ್ಯಾನ್ ಥೀಟಾಕ್ಕೆ ಏನಂತ ಬರ್ಕೊಂಡಿದ್ವಿ ಫಾರ್ಮುಲಾ? ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಅರ್ಥ. ಹಂಗಾರೆ ಈಗ ಟ್ಯಾನ್ ಥೀಟಾ ನಮ್ಗೆ ಬೇಕು, ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಇವನ್ನೆರಡು ಡಿವೈಡ್ ಮಾಡಿದಾಗ ಏನು ಬರ್ತದೆ? ಫಸ್ಟಿಗೆ 0 by 1, 0 divided by 1, 0 divided by 1 ಅಂದರೆ 0. Anything divided by 0 is 0. Therefore 0. Tan 30 ಇದೆ, ಈಗ 30 ಬೇಕಾಗಿದೆ. half divided by root 3 by 2.
ಹಾಫ್ ಡಿವೈಡೆಡ್ ಬೈ ರೂಟ್ 3/2. ಈಗ ಹಿಂದೆ ನಿನ್ನೆ ನಾವು ನೋಡಿದ್ವಿ ಹೆಂಗೆ ಇದನ್ನು ಡಿವೈಡ್ ಮಾಡಬೇಕು ಅಂತ. ಇದೇನಾಗ್ತದೆ ಹಾಫ್ ಇಂಟು 2/√3. ಇದು ರೆಸಿಪ್ರೋಕಲ್. the denominator of a denominator becomes numerator. Therefore half into 2/√3. 2 get cancelled. Therefore 1/√3. Therefore sin tan 30 is 1/√3. Next tan 45. 1/√2 divided by 1/√2. Because sin theta upon cos theta is tan theta. Therefore 1/√2 divided by 1/√2. This become 1/√2 into √2/1. √2 get cancelled. 1 get cancelled. Answer will be 0. No, answer will be 1 because 1 ones are 1. √2 ones are √2. Therefore 1. So tan 45 is 1. Now tan 60. Tan 60 √3/2 divided by 1/2. √3/2 divided by 1/2. This become √3/2 into 2/1. Reciprocal. Then 2 get cancelled. √3/1. This means √3. Therefore tan 60 is √3. Tan 90. Sin theta by cos theta 1/0. 1/0. It means not defined. 1/0 ಅಂದರೆ ನಾಟ್ ಡಿಫೈನ್ಡ್, ಹೇಳಲಿಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ ಜೀರೋ ಅಕಸ್ಮಾತ್ ಜೀರೋ ನ್ಯೂಮರೇಟರ್ದಾಗಿತ್ತಂದ್ರೆ ಅದನ್ನು ಜೀರೋ ಅಂತ ಕನ್ಸಿಡರೇಷನ್ ಮಾಡಬೇಕು. ಜೀರೋ ಡಿನಾಮಿನೇಟರ್ದಾಗ ಬಂತಂದ್ರೆ ಅದನ್ನು ಹೇಳಲಿಕ್ಕೆ ಬರೋಂಗಿಲ್ಲ. ಯಾಕಂತಂದ್ರೆ 1/2 ಇತ್ತಂದ್ರೆ ಹಾಫ್ ಅಂದ್ರೆ ಇದರ ಅರ್ಥ ಎರಡು ಪಾರ್ಟ್ದಾಗ ಒಂದು ಪಾರ್ಟ್ ತಿಂದದ. ಈಗ ಒಂದು ಪಿಜ್ಜಾ ಅದ, ಅದನ್ನು 2 ಪಾರ್ಟ್ ಮಾಡ್ತೀನಿ, ಅದ್ರಾಗ ಒಂದು ಪಾರ್ಟ್ ತಿಂದೇನಿ, ಇನ್ನೊಂದು ಪಾರ್ಟ್ ಉಳ್ದದ. ಇದು ಹಾಫ್ ಅಂತ ಅರ್ಥ, ಇದು ಫ್ರ್ಯಾಕ್ಷನ್ ಇಂದ ಅರ್ಥ. ಈಗ 1/0 ಅಂತಂದ್ರೆ ಏನೂ ಪಾರ್ಟ್ ಇಲ್ಲ, ಒಂದು ಪಾರ್ಟ್ ಹೆಂಗೆ ತಗೋತೀನಿ? ಜೀರೋ ಪಾರ್ಟ್ ಅವ, ಏನೂ ಪಾರ್ಟ್ ಇಲ್ಲ, ಅದ್ರೊಳಗೆ ಒಂದು ಪಾರ್ಟ್ ಹೆಂಗೆ ತಗೊಳಿಕ್ಕೆ ಬರ್ತದೆ ಅಂದ್ರೆ ಇದು ನಾಟ್ ಡಿಫೈನ್ಡ್, ಹೇಳಲಿಕ್ಕೆ ಬರಂಗೇ ಇಲ್ಲ, ಅದಕ್ಕೆ ನಾಟ್ ಡಿಫೈನ್ಡ್. ಇಷ್ಟ ಮುಂದಿಂದೆಲ್ಲ ಈಸಿ. ಸೊ how to find tan theta? We should find tan theta according to sin theta by cos theta. It means 0/1, half into √3, half divided by √3/2, 1/√2 divided by 1/√2, √3/2 divided by half. Sin 90 means 1/0, not defined. Then cosec theta means 1/sin theta. Reciprocal of a sin theta is cosec theta. Therefore 0. It means 0/1. 0/1. So reciprocal that is 1/0. ಇದ್ರದ್ದು ಜೀರೋ ಸೈನ್ ಥೀಟಾ ಅಂತಂದ್ರೆ ಈಗ ಸೈನ್ 0 ಅಂತಂದ್ರೆ 0 ಅದ, ಇಲ್ಲಿ ತಳಗೆ ಏನೂ ಇಲ್ಲ ಅಂತಂದ್ರೆ 1 ಇರ್ತದೆ. ಸೊ ಅದ್ರ ರೆಸಿಪ್ರೋಕಲ್ ಅಂತಂದ್ರೆ 1/0. 1/0 ಅಂದ್ರೆ ನಾಟ್ ಡಿಫೈನ್ಡ್, ಇದನ್ನು ಡಿಫೈನ್ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಸೈನ್ 30, ನನಗೆ ಕೊಸಕ್ 30 ಬೇಕು, ಸೈನ್ 30 ನೋಡ್ತೀನಿ. ಸೈನ್ 30 ಹಾಫ್ ಅದ, ರೆಸಿಪ್ರೋಕಲ್ ಮಾಡಿದ್ರೆ 2 ಉಲ್ಟಾ ಆಗ್ತದೆ. 2/1 ಅಂದ್ರೆ ಏನು? 2ನ. ನೆಕ್ಸ್ಟ್ ಸೈನ್ 45 1/√2 ರೆಸಿಪ್ರೋಕಲ್ ಮಾಡಿದ್ರೆ √2. ಸೈನ್ 60 √3/2 ಅದ, ರೆಸಿಪ್ರೋಕಲ್ ಮಾಡಿದ್ರೆ 2/√3. ನೆಕ್ಸ್ಟ್ ಸೈನ್ 90 1 ಅದ, ರೆಸಿಪ್ರೋಕಲ್ ಮಾಡಿದ್ರೆ 1 ಬರ್ತದೆ. 1/1 ಇಸ್ 1. 1/1 ಹಿಂಗೆ ಬರೆದ್ರು 1/1, ಹಿಂಗೆ ಬರೆದ್ರು 1/1, ಹಿಂಗೆ ಬರೆದ್ರು 1/1, ಹಿಂಗೆ ಬರೆದ್ರು ಇದನ್ನ ಉಲ್ಟಾ ಮಾಡಿದ್ರು 1/1. ಸೊ ದೇರ್ ಫೋರ್ 1 ಅಂತ ಉಳಿತದೆ. ಹಂಗಾರೆ ಕೊಸೆಕ್ ಥೀಟಾದ ವ್ಯಾಲ್ಯೂ ಏನು? ಕೊಸೆಕ್ 0 1 ನಾಟ್ ಡಿಫೈನ್, ಕೊಸೆಕ್ 30 2, ಕೊಸೆಕ್ 45 √2, ಕೊಸೆಕ್ 60 2/√3, ಕೊಸೆಕ್ 90 1. ನೆಕ್ಸ್ಟ್ ಸೆಕ್ ಅಂದರೆ ಕಾಸದ ರೆಸಿಪ್ರೋಕಲ್. ಕಾಸದ ರೆಸಿಪ್ರೋಕಲ್ 1/1 1, 2 ಈಗ √3/2 ಅದ, 2/√3. ನೆಕ್ಸ್ಟ್ √1/√2 ಅದ, ಬರೀ √2 ಆಗ್ತದೆ. √2/1 ಅಂದ್ರೆ √2. ನೆಕ್ಸ್ಟ್ ಹಾಫ್ ಅದ, 2 ಆಗ್ತದೆ. ಉಲ್ಟಾ 0/1 ಅದ, 1/0 ಆಗ್ತದೆ. ಸೊ ನಾಟ್ ಡಿಫೈನ್. ನೆಕ್ಸ್ಟ್ ಕಾಟ್ 0 ಈಗ ಕಾಟ್ ಟ್ಯಾನ್ ಅದ, ಟ್ಯಾನ್ ಇದ್ರೆ ರೆಸಿಪ್ರೋಕಲ್ 0/1 ಅಂತಂದ್ರೆ ನಾಟ್ ಡಿಫೈನ್ಡ್ ಆಗ್ತದೆ. 1/0 ಬರ್ತದೆ, 0/1 ಇರ್ತದೆ ಇಲ್ಲಿ. ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ 1/0, ದೇರ್ ಫೋರ್ ನಾಟ್ ಡಿಫೈನ್ಡ್. ಟ್ಯಾನ್ 30 1/√3 ಅದ, ರೆಸಿಪ್ರೋಕಲ್ ಮಾಡಿದ್ರೆ √3. ಟ್ಯಾನ್ 45 1/1 ಅದ,
1 ಬರ್ತದೆ ರೆಸಿಪ್ರೋಕಲ್ ಮಾಡಿದ್ರೆ. √3 by 1 by √3. ಈಗ ಇದು ನಾಟ್ ಡಿಫೈನ್ಡ್. ಇದು ಎದಕ್ಕೆ ನಾಟ್ ಡಿಫೈನ್ಡ್ ಬಂದಿತ್ತು? 1/0 ಇದ್ದಿದ್ದಕ್ಕೆ ಇದು ನಾಟ್ ಡಿಫೈನ್ಡ್ ಅಂತ ಆಗಿತ್ತು. ಅಂದರೆ ಇದು ರೇಷಿಯೋ 1/0 ಅಂತ ಬಂದಿತ್ತು. ಇದು ಫ್ರ್ಯಾಕ್ಷನ್ ಫಾರ್ಮ್. ಈಗ 1/0 ನಾನು ರೆಸಿಪ್ರೋಕಲ್ ಮಾಡಿದ್ನಂದ್ರೆ 0/1 ಆಗ್ತದೆ. ನ್ಯೂಮರೇಟರ್ದಾಗ 0 ಬಂತು, ಹಂಗಿದ್ರೆ ಇದು 0 ಆಗ್ತದೆ. ಕಾಟ್ 90 ಅಂದರೆ 0. ಅಷ್ಟು ರೇಷಿಯೋ ಬಂದ್ಬಿಟ್ಟು ಬರೀ ಇದು ಒಂದು ರೇಷಿಯೋ ನಾವು ತೊಗೊಂಡ್ರೆ, ಇದೊಂದು ರೇಷಿಯೋ ನಾವು ನೆನಪಿಟ್ಕೊಂಡ್ರೆ ಅಷ್ಟು ರೇಷಿಯೋನು ಹಾಕೋಬೋದು ನಾವು. ಅದಕ್ಕೆ ಫಸ್ಟ್ ಎಕ್ಸಾಮಿಗೆ ಹೋದ ತಕ್ಷಣ ಮೊದಲು ಥೀಟಾದ ವ್ಯಾಲ್ಯೂ, ಇದು ಸೈನದ ವ್ಯಾಲ್ಯೂ ಇಷ್ಟು ಬರ್ಕೊಂಡು ಉಳ್ಕಿದ್ದೆಲ್ಲ ನಾವು ಸಾಲ್ವ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಕಡೆ ನೆನಪಿರ್ತದೆ. ಹಂಗಾರೆ ಎಲ್ಲ ವ್ಯಾಲ್ಯೂ ಕರೆಕ್ಟ್ ಸಿಕ್ಕವ. sin 0 0, sin 30 half, sin 45 1 by √2, sin 60 √3 by 2, sin 90 1. As we will remember this only one ratio, we will find all the other ratios. This is how we should remember. ಈ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ಬರುವಂತಹ ಎಲ್ಲ ಸಮ್ಸನ್ನು ನಾನು ನಾಳೆಯಿಂದ ರೆಡಿ ಮಾಡಿ ನಿಮಗೆಲ್ಲ ತೋರಿಸ್ತೇನೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಇದಾದಮೇಲೆ ಟ್ರಿಗ್ನೋಮೆಟ್ರಿ ಒಳಗೆ ಬರುವಂತಹ ಎಲ್ಲ ಯೂನಿಟ್ಗಳನ್ನು, ಅಷ್ಟು ಯೂನಿಟ್ಗಳನ್ನ ನಿಮಗೆ ಪರ್ಫೆಕ್ಟ್ ಮಾಡ್ತೇನೆ ನಾನು. ಅದಕ್ಕೆ ನನ್ನ ಟೀಚಿಂಗನ್ನು ಮಿಸ್ ಮಾಡ್ಕೋಬೇಡ್ರಿ. ಅದಕ್ಕೆ ಟೀಚಿಂಗನ್ನು ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ಬರೀ ನೀವು ಅಷ್ಟೇ ಕಲಿಯೋದಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೆಲ್ಪ್ ಆಗಬೇಕು. ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿರಿ. ಇನ್ನೊಂದು ಗುಡ್ ನ್ಯೂಸ್ ಅಂತಂದರೆ, ನನ್ನ ಗುರುಗಳಾಗಿರ್ತಕ್ಕಂತಹ ನಾಗೇಶ್ ಶಾನ್ಭಾಗ್ ಸರ್ ಟ್ರಿಗ್ನೋಮೆಟ್ರಿ ಮೇಡ್ ಈಸಿ ಅಂತ ಹೇಳಿ ಒಂದು ಪುಸ್ತಕ ಮಾಡ್ಯಾರ. ಭಾರಿ ಪುಸ್ತಕ ಇದು. ಓನ್ಲಿ 219 ಪೇಜ್ ಅವ, 221 ಪೇಜ್ ಅವ. ಆಮೇಲೆ ಸಾವಿರಾರು ಸಮ್ಸ್ ಅವ. ಎಲ್ಲ ಅಪ್ಲಿಕೇಶನ್ ಆನ್ ಟ್ರಿಗ್ನೋಮೆಟ್ರಿ ಟಿ ರೇಷಿಯೋಸ್ ಮೇಲೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಮೇಲೆ, ಆಮೇಲೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ, ಅಷ್ಟು ಪ್ರೂವ್ ದ ಫಾಲೋಯಿಂಗ್ ಅದಂತೂ ಭಾರಿ ಎಲ್ಲ ಸಮ್ಸು ಅವ. ಆ ಪ್ರೂವ್ ದ ಫಾಲೋಯಿಂಗ್ ಒಳಗಂತೂ 220 ಸಮ್ಸ್ ಅವ. ಅದಕ್ಕೆ ಇದು ಪುಸ್ತಕ ಭಾಳ ಉಪಯೋಗ ಆಗ್ತದೆ ನಿಮ್ಗೆ. ಇದನ್ನು ಪರ್ಚೇಸ್ ಮಾಡಿರಿ. ಪರ್ಚೇಸ್ ಮಾಡ್ಬೇಕಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಅದ. ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಬುಕ್ ಕೊಡಿಸ್ತೇನೆ. ಥ್ಯಾಂಕ್ ಯು.